ಮಾಲ್ ಮಾಡಿದ್ರು ಅದು ಯಾರು ಅನುಕೂಲ ಇಲ್ಲ, ದೊಡ್ಡವ್ರಿಗೆ ಅನುಕೂಲ. ನಮ್ಮಂತ ಬಡವರು ಅಲ್ಲಿ ಮಾಡೋ ಗಂಟೆ ನಾವು ಎಲ್ಲಿಗೆ ಹೋಗ್ಬೇಕು? ಬರೀ ಪಾರ್ಲಿಮೆಂಟ್ ಆಗಲಿ ಅಸೆಂಬ್ಲಿಗೆ ಹೋಗಲಿ ನಾವು ಎನ್ವಿರಾನ್ಮೆಂಟ್ ಪೊಲ್ಯೂಷನ್ ಅಂತ ದೊಡ್ಡದಾಗಿ ಮಾತಾಡ್ಕೊಂಡು ಅದಕ್ಕೆ ಒಂದು ಮಿನಿಸ್ಟ್ರಿ ಇದೆ. ಆದರೆ ಇಲ್ಲಿ ನೋಡಿದ್ರೆ ನಾವು ಅದನ್ನು ಕಂಪ್ಲೀಟ್ಲಿ ಡ್ಯಾಮೇಜ್ ಮಾಡಿ ಸರ್ಕಾರ ಯಾವುದೇ ಆಗಲಿ ಪ್ಲ್ಯಾನ್ ಮಾಡಿದಾಗ ಅನನುಕೂಲ ಕ್ರಿಯೇಟ್ ಮಾಡಬಾರ್ದು. ನಮಸ್ಕಾರ ವೀಕ್ಷಕರೇ, ಬೆಂಗಳೂರಿನ 7 ಬಿಡಿಎ ವಾಣಿಜ್ಯ ಸಂಕೀರ್ಣಗಳನ್ನು ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದಲ್ಲಿ ಮರುನಿರ್ಮಿಸಲು ಖಾಸಗಿ ಕಂಪನಿಗಳಿಗೆ ಗುತ್ತಿಗೆ ನೀಡಿರುವ ಆದೇಶಕ್ಕೆ ಸಾರ್ವಜನಿಕರಿಂದ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇದೆ. HSR ಲೇಔಟ್ನ ನಿವಾಸಿಗಳ ಜೊತೆ ಜನಶಕ್ತಿ ಮೀಡಿಯಾ ಇಂದು ಜನಾಭಿಪ್ರಾಯವನ್ನ ನಡೆಸಿತು. ಇಲ್ಲಿರುವ ಬಿಡಿಎ ಕಾಂಪ್ಲೆಕ್ಸ್ ಸಾರ್ವಜನಿಕರಿಗೆ ಸಾಕಷ್ಟು ಅನುಕೂಲ ಆಗಿದೆ. ಮಲ್ಟಿ ಸ್ಟೋರ್ ಮಾಲ್ ನಿರ್ಮಾಣ ಆದರೆ ಪರಿಸರದ ಮೇಲೆ ಸಾಕಷ್ಟು ಪರಿಣಾಮ ಬೀರುತ್ತೆ. ನಾವೆಲ್ಲ ಇಲ್ಲಿ ಸಾಮಾನ್ಯವಾಗಿ ಓಡಾಡೋದಕ್ಕೆ ಆಗಲ್ಲ. ಹಾಗಾಗಿ ಬಿಡಿಎ ಕಾಂಪ್ಲೆಕ್ಸ್ ಖಾಸಗೀಕರಣ ಬೇಡ, ಇದು ಜನರ ಆಸ್ತಿ ಎಂಬ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಮಾಲ್ ಮಾಡಿದ್ರು ಅದು ಯಾರು ಅನುಕೂಲ ಇಲ್ಲ, ದೊಡ್ಡವ್ರಿಗೆ ಅನುಕೂಲ. ನಮ್ಮಂತ ಬಡವರು ಅಲ್ಲಿ ಮಾಡೋ ಗಂಟೆ ನಾವು ಎಲ್ಲಿಗೆ ಹೋಗ್ಬೇಕು? ನಮಗೆಲ್ಲರೂ ಒಂದು ಈ ಜಾಗ ನೀವು ಕೂತ್ಕೊಳ್ರಮ್ಮ, ನಾವು ಹೋಗಿ ಬರ್ತೀನಿ ಅಂದ್ರೆ ಅಲ್ಲಿ ಕೂತ್ಕೋಬಹುದು. ಏನು ಇಲ್ದಂಗೆ ನೀವು ಹೋಗ್ರಿ ಅಂದ್ರೆ ನಾವು ಎಲ್ಲಿಗೆ ಹೋಗ್ಬೇಕು ಅಲ್ಲಿ ಗಂಟ? ಏಕಾಗಿ ಈಗ ಮನೆ ಕೆಲಸ ಹೋಗಿದ್ರು ಏಕಾಗಿ ಮಾಡೋರನ್ನ ಬಿಟ್ಬಿಟ್ಟು ಬಾರಮ್ಮ ಅಂತ ನಮ್ಮನ್ನು ಕರೀತಾರೆ ಯಾರ. ಅವ್ರವ್ರಿಗೂ ಅಲ್ಲೆಲ್ಲಿ ಒಬ್ರು ಮಾಡ್ತಾರೆ, ಅವ್ರ ಹೊಟ್ಟೆ ಮೇಲೆ ಹೋಗಿ ನಾವು ಮಾಡೋಕ್ಕಾಗುತ್ತೆ. ನಮ್ಮ ಹೊಟ್ಟೆ ಮೇಲೆ ಇವ್ರು ಮಾಡ್ತಾರಲ್ಲ, ನಾವು ಯಾರನ್ನೂ ಹೋಗಿ ಕೇಳೋದಂತ ಒಂದು ಅರ್ಥ ಆಗ್ತಾ ಇಲ್ಲ ನಮ್ಗೆ. ಇದರಿಂದ ತುಂಬ ಅಪಾಯಗಳಾಗತ್ತೆ. ಮೊದಲಾಗಿ ಏನಂದರೆ ಹೈ ರೈಸ್ ಬಿಲ್ಡಿಂಗ್ಸ್ ಮಾಡಿದಾಗ ಈ ಟ್ರಾಫಿಕ್ ಕಂಜೆಷನ್, ಇವಾಗ ಆಲ್ರೆಡಿ HSR ಲೇಔಟಲ್ಲಿ ಸಾಯಂಕಾಲ ಹೊತ್ತು ಗಾಡಿ ತೆಗಿಯೋಕ್ಕೆ ಆಗಲ್ಲ. ಎಲ್ಲಿಗೆ ಹೋದ್ರೂ ನಡ್ಕೊಂಡೇ ಹೋಗ್ಬೇಕಾ ಅಂತ ಬೇಜಾರಾಗುತ್ತೆ. ಗಾಡಿ ತೆಗಿಯೋಕ್ಕೆ ಆಗಲ್ಲ, ಟ್ರಾಫಿಕ್ ಜಾಮ್ ಆಗುತ್ತೆ. ವಿದಿನ್ HSR, ಆಚೆ ಔಟರ್ ರಿಂಗ್ ರೋಡ್ ಟಚ್ ಮಾಡೋದು ಬೇಡ, ವಿದಿನ್ HSR ಟ್ರಾಫಿಕ್ ಫುಲ್ ಕಂಜೆಷನ್ ಆಗಿ ಗಾಡಿ ಎಲ್ಲಿಗೂ ಮೂವೇ ಆಗಲ್ಲ. ಅಂಥದ್ದು ಈ ಜಾಗದಲ್ಲಿ ದೊಡ್ಡ ಮಲ್ಟಿ ಸ್ಟೋರಿಡ್ ಬಿಲ್ಡಿಂಗ್ ಬಂದು ಅಷ್ಟು ಜನಕ್ಕೆ ಇಲ್ಲಿ ಅಕಾಮಿಡೇಷನ್ ಕೊಟ್ಟರೆ ಇಲ್ಲಿರೋ HSR ನಾಗರಿಕರು ತುಂಬಾ ಕಷ್ಟ ಅನುಭವಿಸ್ತಾರೆ. ಸರ್ಕಾರ ಯಾವುದೇ ಆಗಲಿ ಪ್ಲ್ಯಾನ್ ಮಾಡಿದಾಗ ಅನನುಕೂಲ ಕ್ರಿಯೇಟ್ ಮಾಡಬಾರ್ದು. ಜನರಿಗೆ ಏನು ಅನುಕೂಲ ಆಗುತ್ತೆ, ಏನು ಸಿವಿಕ್ ಎಮ್ಯುನಿಟೀಸ್ ಅಂತ ಏನು ಪ್ರೊವೈಡ್ ಮಾಡ್ತಾರೆ ಅದು ಜನಕ್ಕೆ ಅನುಕೂಲ ಆಗಬೇಕು ಅಂತ ಮಾಡಬೇಕೇ ಹೊರತು ಇದರಿಂದ ಬಿಸ್ನೆಸ್ ಮಾಡಬೇಕು ಅನ್ನೋದು. ಇವಾಗ ಪ್ರೈವೇಟ್ ಅವರು ಬಿಸ್ನೆಸ್ ಮಾಡಿ ಸರ್ಕಾರನೂ ಬಿಸ್ನೆಸ್ ಮಾಡ್ತಾ ಇದ್ದರೆ ಜನ ಯಾವ ಥರ ಜೀವನ ಮಾಡ್ತಾರೆ? ಇಲ್ಲಿ ತುಂಬ ಟ್ರಾಫಿಕ್ ಕಂಜೆಷನ್ ಒಂದು ದೊಡ್ಡ ಪ್ರಾಬ್ಲಮ್ಮು. ಪಕ್ಕದಲ್ಲೇ ಒಂದು ಸ್ಕೂಲ್ ಸಹ ಇದೆ. ಆ ಸ್ಕೂಲ್ಗೆ ಮಕ್ಕಳು ಬರೋದು ತೊಂದರೆ ಆಗುತ್ತೆ, ಹೋಗೋದು ತೊಂದರೆ ಆಗುತ್ತೆ, ಡಿಸ್ಟರ್ಬೆನ್ಸ್ ಆಗುತ್ತೆ. ಅದೇ ಥರ ಇಲ್ಲಿರೋ ಜನಕ್ಕೆ ಇದು ಇವಾಗ ಡೆಮಾಲಿಷನ್ ಮಾಡಿ ಕನ್ಸ್ಟ್ರಕ್ಷನ್ ಮಾಡಬೇಕಾಗಿರೋ ಅಂಡರ್ಗ್ರೌಂಡ್ ವಾಟರ್ ಟೇಬಲ್ಲು ಕಡಿಮೆ ಆಗುತ್ತೆ. ಅಂದರೆ ನೀರು ಇನಫ್ ಜನಕ್ಕೆ ವರ್ಟಿಕಲಾಗಿ ರೈಸ್ ಮಾಡಿದಾಗ ರಿಸೋರ್ಸಸ್ ಎಲ್ಲನೂ ಫೈಟ್ ಮಾಡಬೇಕಾಗತ್ತೆ. ಅದೊಂದೇ ಅಲ್ಲ, ಆ್ಯಕ್ಚುಲಿ ಡೆವಲಪ್ಮೆಂಟ್ ಅಂದ ತಕ್ಷಣ ಜಸ್ಟ್ ಫಾರ್ ಮನಿ ಯೋಚನೆ ಮಾಡಬಾರ್ದು. ಕ್ಲೈಮೇಟ್ ಚೇಂಜ್ ಅನ್ನೋದು ರಿಯಲ್. ಅಂದರೆ ಎಷ್ಟು ಪರಿಸರಕ್ಕೆ ನಾವು ಹಾನಿ ಉಂಟು ಮಾಡ್ತಾ ಇದ್ದೀವಿ ಅನ್ನೋದು ಗೊತ್ತಾಗ್ತಾ ಇಲ್ಲ. ಈ ಮಲ್ಟಿ ಸ್ಟೋರಿಡ್ ಬಿಲ್ಡಿಂಗ್ ಬಂದು ಫುಲ್ಲಿ ಸೆಂಟ್ರಲೈಸ್ AC ಇರುತ್ತೆ, ಅದರಿಂದ ಎಷ್ಟು ಹೀಟ್ ಆಚೆ ಬರುತ್ತೆ, ಜನ ಎಷ್ಟು ಕಷ್ಟ ಅನುಭವಿಸ್ತಾರೆ. ಒಂದು ಮರ ಉಳಿಯೋಕ್ಕಾಗಲ್ಲ, ಬಿಕಾಸ್ ಅವ್ರಿಗೆ ಪಾರ್ಕಿಂಗ್ ಬೇಕು, ಯಾವ ಸುತ್ತೂ ಮರನೂ ಇರಲ್ಲ. ಸೊ ಒಬ್ಬ ಮನುಷ್ಯನಿಗೆ ಅಟ್ಲೀಸ್ಟ್ 4 ಮರ ಆದರೂ ಇರಬೇಕು. ಅಂಥ ಪ್ಲೇಸಲ್ಲಿ ವರ್ಟಿಕಲ್ಲಿ ಬಿಲ್ಡಿಂಗ್ 14 ಸ್ಟೋರೀಸ್ ಬಿಲ್ಡಿಂಗ್ ಬಂದರೆ ಅಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾರೆ, ಎಷ್ಟು ಹೀಟ್ ಜನರೇಟ್ ಆಗುತ್ತೆ. ದಯವಿಟ್ಟು ಲೇಔಟ್ಸ್ ಇಂಥ ಬಡಾವಣೆಗಳು ಪ್ಲ್ಯಾನ್ ಮಾಡಿದ ಪ್ರಕಾರ ಯಾವ ಥರ ಪ್ಲ್ಯಾನ್ ಮಾಡಿ ನಾಗರಿಕರಿಗೆ ಅನುಕೂಲ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ದಾರೆ ಅದು ಆ ಥರ ಉಳಿಸಿ. ದಯವಿಟ್ಟು ಸರ್ಕಾರ ಜನರ ಬಗ್ಗೆ ಯೋಚನೆ ಮಾಡಬೇಕೇ ಹೊರತು ಬರೀ ದುಡ್ಡು ಬಗ್ಗೆ ಯೋಚನೆ ಮಾಡಿ ಇದನ್ನು ಪ್ರೈವೇಟೈಸ್ ಮಾಡಿಬಿಟ್ಟು ಇದನ್ನು ಮನಿ ರೆವೆನ್ಯೂ ಪ್ರಾಸೆಸ್ ಥರ ಮಾಡಿಬಿಟ್ರೆ ತುಂಬ ಖಂಡಿತ ಕಷ್ಟ ಆಗುತ್ತೆ. ಎಲ್ಲರೂ BDA ಕಾಂಪ್ಲೆಕ್ಸ್ ಬಂದು ಅನುಕೂಲವಾಗಿ ಶಾಪಿಂಗ್ ಮಾಡಬೇಕು, ಇಲ್ಲೋ ಕೆಲಸ ಏನಾದರೂ ಮಾಡಬೇಕಂದ್ರೆ ಇಲ್ಲಿಗೆ ಬಂದು ಪಾರ್ಕಿಂಗ್ ಮಾಡಿ ನೀಟಾಗಿ ಇಷ್ಟು ವರ್ಷ ಅಭ್ಯಾಸ ಆಗಿದೆ. ಇದನ್ನು ಬಿಸ್ನೆಸ್ ಮಾಡಿಬಿಟ್ಟು 14 ಫ್ಲೋರ್ಸ್ ತೆಗೆದ್ರೆ ತುಂಬ ಕಷ್ಟ ಆಗುತ್ತೆ. ದಯವಿಟ್ಟು ಜನನ ಅರ್ಥ ಮಾಡ್ಕೊಳ್ಳಿ. ಜಸ್ಟ್ ಒನ್ ವೇಯಲ್ಲಿ ಹೋಗಿ ಯಾರನ್ನೂ ಸಂಪರ್ಕ ಮಾಡದೆ, ಯಾರ ಹತ್ರನೂ ಅಭಿಪ್ರಾಯ ತಿಳ್ಕೊಳ್ದೆ ಈ ಥರ ಹೊರಟಿರೋದು ತುಂಬ ತಪ್ಪು. ಸರ್ಕಾರ ಇನ್ನು ತುಂಬ ಮಾಡಬೇಕಾಗಿರೋ ಕೆಲಸ ಅರ್ಜೆಂಟಾಗಿ ಮಾಡಬೇಕಾಗಿರೋ ಕಸದ ಬಗ್ಗೆ ಇದೆ, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್, ಇಂಥವೆಲ್ಲ ಮಾಡೋದು ಬಿಟ್ಟು ಇವಾಗ ಇದನ್ನು ಯಾಕೆ ಎಲ್ಲ ಕಡೆನೂ ನಾಗರಿಕರು ಇದಕ್ಕೆ ವ್ಯತಿರೇಕವಾಗಿದ್ದಾರೆ. ದಯವಿಟ್ಟು ಅರ್ಥ ಮಾಡಿಕೊಂಡು ಪರಿಸರ ಕಾಳಜಿ ಇರಲಿ. ನಮ್ಮ ಮುಂದಿನ ಪೀಳಿಗೆಗೆ ನಾವು ಕೊಡೋದು ದುಡ್ಡು ಆಸ್ತಿ ಅಲ್ಲ, ಪರಿಸರನ ಉಳಿಸ್ಬೇಕು. ದಯವಿಟ್ಟು ಪರಿಸರನೂ ಮೈಂಡಲ್ಲಿ ಇಟ್ಕೊಂಡು ಈ ಥರ ಇದು ಡೆಮಾಲಿಷನ್ ಸ್ಟಾಪ್ ಮಾಡಿ ಈ ಥರ ಉಳಿಸಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಒಂದೇ ಒಂದು ನನಗೆ ತುಂಬ ಸಂಕಟ ಆಗೋದು, ಇದೊಂದು ಕಾಂಪ್ಲೆಕ್ಸ್ ಅನ್ನೋದು ನಮ್ಮ ಹೃದಯಕ್ಕೆ ತುಂಬ ಹತ್ರವಾದದ್ದೊಂದು ಐಟಮ್. ಯಾಕೆಂತ ಹೇಳಿದ್ರೆ ಆ ಕಾಲದಲ್ಲಿ ಇದನ್ನು ಸಿವಿಕ್ ಕಮ್ಯುನಿಟಿ ಸೈಟ್ ಅಂತ ಹೇಳಿ ರೆಸಿಡೆನ್ಸ್ಗೆ ಬೇಕಾದದ್ದು ಏನೇನು ಬೇಕು ಅಂತೆಲ್ಲ ಹೇಳಿ ಮಾಡಿಸಿ ಅದ್ರ ತಕ್ಕಂತೆ ಇರೋ ಅಂಗಡಿಗಳು ಬಂದು ಫಸ್ಟ್ ಒಂದು ಡಿಪಾರ್ಟ್ಮೆಂಟಲ್ ಸ್ಟೋರ್, ಅದು ಆಮೇಲೆ ಹೋಟೆಲ್ಲು, ಆಮೇಲೆ ಮಿಕ್ಕಿದ ಸಣ್ಣ ಪುಟ್ಟ ಅಂಗಡಿಗಳೆಲ್ಲ ಬಂದು ನಮ್ಮ ಬೆಂಗಳೂರು ನಂದಿನಿ ಅವರ ಇದು ಸ್ಟಾಲೆಲ್ಲ ಓಪನ್ ಆಗಿ ಇಲ್ಲಿರೋ ನಿವಾಸಿಗಳಿಗೆ ತುಂಬ ಒಳ್ಳೆಯ ಉಪಕಾರ ಆಗ್ತಿತ್ತು.
ಅದನ್ನು ಹಿಡಿದು ಆಮೇಲೆ ಮತ್ತೆ ಒಂದು ಸ್ವಲ್ಪ ಬಿಲ್ಡಿಂಗ್ ಮೇಂಟೆನೆನ್ಸ್ ಅಂತೇಳಿ ಒಂದು 2 ವರ್ಷ ಹಿಂದೆ ಅದನ್ನು ಮಾಡಿ ಇದೊಂದು ಜಾಗ ಎಷ್ಟು ಚೆನ್ನಾಗಿದೆ ನೋಡಿ. ಈ HSR ಅನ್ನೋ ಒಂದು ಲೇಔಟ್ ಆಗಲಿ, ಇದರಲ್ಲಿ ಎಷ್ಟು ಮಲ್ಟಿ ಸ್ಟೋರಿ ಬಿಲ್ಡಿಂಗ್ ಬಂದು, ಹಾಗೂ ಇಲ್ಲಿ ಬಂದರೆ ನಮಗೊಂದು ವಿಶಾಲವಾಗಿ ಅನಿಸುತ್ತೆ. ಇಲ್ಲಿರೋ ಮರಗಳು ನೋಡಿ, ಇಲ್ಲಿರೋ ವಾತಾವರಣ ನೋಡಿ, ಇಲ್ಲಿರೋ ಅಂಗಡಿಯವರಾಗಿ ಇವರೆಲ್ಲ ಸುಮಾರು ವರ್ಷದಿಂದ ಇಲ್ಲಿದ್ದಾರೆ. ನಮಗೂ ಅಷ್ಟೇ, ನಮಗೆಲ್ಲ ತುಂಬ ಉಪಯೋಗ ಆಗುವಂಥ ಒಂದು ಜಾಗ. ಇಲ್ಲಿ ಬೆಳಗ್ಗೆ ನಮಗೆ ಮಾರ್ನಿಂಗ್ ವಾಕಿಂದ ಹಿಡಿದು ಈವ್ನಿಂಗ್ ವಾಕ್, ಅಂಗಡಿಗಳಿಗೆ ಹೋಗ್ಬಿಟ್ಟು ಬರೋದು ಎಲ್ಲ ಒಂದು ಭಾರಿ ಉತ್ತಮವಾದ ಜಾಗ. ಇದನ್ನು ಹೋಗಿ ನಾವೊಂದು ದೊಡ್ಡ ಗೋಡೆ ಥರ ಒಂದು 8 ಫ್ಲೋರ್ ಬಿಲ್ಡಿಂಗ್ ಮಾಡಿಕೊಂಡು ಏನಕ್ಕಿದು? ಇದು BDA ಅನ್ನೋದೊಂದು ಸಿವಿಕ್ ಕಮ್ಯುನಿಟಿ ಸೈಟನ್ನು ಡಿಕ್ಲೇರ್ ಮಾಡಿ ಜನರಿಗೆ ಬೇಕಂತ ಅವರು ಒಂದು ಅಮ್ಯುನಿಟೀಸ್ ಏನೇನು ಬೇಕಿದೆ ಅದು ಮಾಡಿದೆ. BDA ನನಗೆ ಪ್ರಾಫಿಟ್ ಬೇಕು 70-30 ಅಥವಾ 60-40 ಇರೋ ಒಂದು ಫೈನಾನ್ಷಿಯಲ್ ಅಥವಾ ಕಮರ್ಷಿಯಲ್ ಈ ರೀತಿಯಲ್ಲಿ ನೋಡಿದ್ರೆ ಎಲ್ಲನೂ ಮಾಡ್ಬೋದಲ್ವ. ನಾನು ಯಾಕೆ ನನ್ನ ಮನೆ ಇಲ್ಲಿ ಯಾವಾಗಲೂ G+3 or G+2 ಮಾಡ್ಕೊಂಡು ಓಡೋದು, ನಾನು ಒಂದು ವಠಾರ ಕಟ್ಬೋದು. ಎಲ್ಲರೂ ಈ ರೀತಿ ಒಂದು ದೊಡ್ಡದೊಂದು ವಠಾರ ಕಟ್ಟಿ ಅದಕ್ಕೊಂದು ಈ ಎನ್ವಿರಾನ್ಮೆಂಟ್ ಪೊಲ್ಯೂಷನ್ ಅಂತೀವಿ, ಒಂದು ಬರೀ ಪಾರ್ಲಿಮೆಂಟ್ ಆಗಲಿ ಅಸೆಂಬ್ಲಿಗೆ ಹೋಗಲಿ ನಾವು ಎನ್ವಿರಾನ್ಮೆಂಟ್ ಪೊಲ್ಯೂಷನ್ ಅಂತ ದೊಡ್ಡದಾಗಿ ಮಾತಾಡ್ಕೊಂಡು ಅದಕ್ಕೊಂದು ಮಿನಿಸ್ಟ್ರಿ ಇದೆ. ಆದರೆ ಇಲ್ಲಿ ನೋಡಿದ್ರೆ ನಾವು ಅದನ್ನು ಕಂಪ್ಲೀಟ್ಲಿ ಡ್ಯಾಮೇಜ್ ಮಾಡಿ ಒಡೆದಾಕಿ ಎಷ್ಟು ಖರ್ಚು ಮಾಡಿದ್ದೀವಿ. ಇದನ್ನು BDA ಅನ್ನೋದು ಒಂದು ಜನರಿಗೆ ಸೇವೆ ಮಾಡೋವಂಥ ಪದಾರ್ಥ. ಇದನ್ನು ಮತ್ತೆ ಇನ್ನೂ ಸ್ವಲ್ಪ ಇಂಪ್ರೂವ್ ಮಾಡಿ ಇದೇ ಆರ್ಕಿಟೆಕ್ಚರ್ ಮೇಂಟೈನ್ ಮಾಡಿ ಇನ್ನೂ ಅಂಗಡಿಗಳನ್ನ ಇಲ್ಲಿ ತರಿಸೋ ಬದಲು ಇಲ್ಲಿರೋ ಸುಮಾರು ಶಾಪ್ಸು ವೇಕೆಂಟ್ ಆಗಿದೆ, ಅದನ್ನೆಲ್ಲ ಮಾಡದೆ ಸುಮ್ಮನೆ ನಾವು ಇದನ್ನು ಹೋಗ್ಬಿಟ್ರೆ ನಾನು ಅದನ್ನ ಪ್ರಾಫಿಟಬಲ್ ಮಾಡ್ತೀನಿ 70-30 ಪ್ರಾಫಿಟ್ ಬೇಸಿಸ್ಸು, ಪ್ರೈವೇಟ್ ಏಜೆನ್ಸಿ ಬರ್ತಾರೆ. ಇದೊಂದು ಅಂಗಡಿ ಇಲ್ಲೊಂದು ಫಾರ್ ಎಕ್ಸಾಂಪಲ್ ಇಲ್ಲೊಂದು ದೊಡ್ಡದೊಂದು ಮಾಲ್ ಬಂತು ಅಥವಾ ಒಂದು ಹೋಟೆಲ್ ಬಂತು ಅಥವಾ ಒಂದು RTO ಆಫೀಸ್ ಬಂತು. ಇದಾದಮೇಲೆ ಸುತ್ತಮುತ್ತ ರೆಸಿಡೆನ್ಷಿಯಲ್ ಏರಿಯಾದೊಳಗೆ ಸಣ್ಣ ಪುಟ್ಟ ಫೀಡರ್ ಏಜೆನ್ಸಿ ಸ್ಟಾರ್ಟ್ ಆಗುತ್ತೆ. ಆಮೇಲೆ ನಾಳೆ ಪಾರ್ಕಿಂಗ್ ಇಶ್ಯೂ ಇಲ್ಲಿ ಬರ್ತದೆ, ವ್ಯಾಲೆ ಪಾರ್ಕಿಂಗ್ ಶುರುವಾಗಿ ಮತ್ತೆ ರೆಸಿಡೆನ್ಸ್ ಒಳಗೆ ಬರುತ್ತೆ. ನಾನಿಲ್ಲಿ ಹೇಳ್ತಿರೋದೊಂದು ನಿವಾಸಿಯಾಗಿ, ಒಂದು HSR ಲೇಔಟ್ ನಿವಾಸಿಯಾಗಿ ದಯವಿಟ್ಟು ಇದನ್ನು ಉಳಿಸಿ, ಇದನ್ನು ಚಂದ ಮಾಡಿ. ಅದ್ರ ಬದಲು ಇದನ್ನು ಒಡೆದಾಕ್ತೀನಿ ಏನಿದ್ರೆ ಈಗ ನನ್ನ ಮನೆಯಲ್ಲೂ ಎಲ್ಲ ಒಡೆದಾಕಿ ಹೊಸ್ದಾಗಿ ಕಟ್ಟೋದು ಭಾರಿ ಸುಲಭ. ಬಟ್ ಅದ್ರ ಬದಲು ಇರೋ ವಾತಾವರಣ ನೀಟಾಗಿ ನೋಡಿ. ಇಲ್ಲಿ ಮರಗಳು ಎಷ್ಟು ಚೆನ್ನಾಗಿದೆ, ಬೆಳಗ್ಗೆ ಹಕ್ಕಿಗಳು ಬರೋದು, ಇದನ್ನೆಲ್ಲ ಹೋಗಿ ನೀವೊಂದು ದೊಡ್ಡ ಬಿಲ್ಡಿಂಗ್ ಮಾಡಿ ಈಗ ಅದಕ್ಕೊಂದು AC ಹಾಕಿ, ನಾಳೆ ನಾವು ಓಝೋನ್ ಡಿಪ್ಲೀಷನ್ ಅಂತೆಲ್ಲ ಮಾತಾಡ್ತಿದ್ದೀವಿ. ಓಝೋನ್ ಡಿಪ್ಲೀಷನ್ AC ಈಸ್ ದ ಮೋಸ್ಟ್ ಡೇಂಜರಸ್ ಥಿಂಗ್. ಏರ್ ಕಂಡೀಷ್ನಿಂಗ್, ಬ್ಯಾಂಗ್ಳೂರು ಏರ್ ಕಂಡೀಷ್ನಿಂಗ್ ಸಿಟಿ ಹೋಗ್ಬಿಟ್ಟು ಈಗ ಏರ್ ಕಂಡೀಷನ್ ಬೇಕಂತ ಒಂದು ಸಿಟಿ ಆಗಿದೆ. ಸೊ ಇದೆಲ್ಲ ದಯವಿಟ್ಟು ಯೋಚನೆ ಮಾಡ್ಬಿಟ್ಟು ನಮ್ಮ ಗೌರ್ಮೆಂಟ್ ಇದನ್ನು ಯೋಚನೆ ಮಾಡಿಬಿಟ್ಟು ನೋಡಬೇಕು. ಯಾಕೊಂದು ಪರಿಸರ, ಒಳ್ಳೆ ಪರಿಸರನ ಹಾಳು ಮಾಡೋದು ನನಗೆ ಈಗಲೂ ಅರ್ಥ ಆಗ್ತಿಲ್ಲ. HSR ಹೊಸ ಲೇಔಟು 12,000 ಸೈಟು ಮಾಡಿದರು BDAನಿಂದ. ನೀವು ಮಾಡಿಬಿಟ್ಟು ಇಲ್ಲಿ ರೆಸಿಡೆನ್ಸ್ಗಳೆಲ್ಲ ಒಳ್ಳೆ ವಾತಾವರಣ ಇರಬೇಕು ಅಂತ ಇದು ಮಾಡಿಬಿಟ್ಟು BDA ಕಾಂಪ್ಲೆಕ್ಸ್ ಅಂತ ಒಂದು ನಮಗೆ ಎಲ್ಲ ರೀತಿಯ ಅವಕಾಶಗಳು, ಆಫೀಸ್ಗಳು ಅನುಕೂಲಕ್ಕೋಸ್ಕರ ಈ BDA ಕಾಂಪ್ಲೆಕ್ಸ್ ಕಟ್ಟಿದ್ದು. ನಮ್ಮ ಎಲ್ಲ ಅನುಕೂಲ, ರೆಸಿಡೆನ್ಸಿಯಲ್ ಅನುಕೂಲವನ್ನು ಇದು ಮಾಡಿಬಿಟ್ಟು ಅವ್ರು ಕಾಂಪ್ಲೆಕ್ಸ್ ಕಟ್ಟೋದ್ರಿಂದ ಪಬ್ಲಿಕ್ಸ್ಗೆ ಭಾಳ ತೊಂದರೆ ಆಗುತ್ತೆ. ಆದ್ದರಿಂದ ಆಮೇಲೆ ಕೆಲವರು ಇಲ್ಲಿ ಡೈಲಿ ವಾಕ್ ಮಾಡ್ತೀವಿ. ವಾಕ್ ಮಾಡೋರಿಗೆ ನಾವು ಈ ಮಾಲ್ ಕಟ್ಟಿರೆ ನಮಗೆ ಇಲ್ಲಿ ಪರಿಸರ ಭಾಳ ಕಷ್ಟ ಆಗುತ್ತೆ. ಆಮೇಲೆ ಮಾಲ್ ಬಂದರೆ ಇಲ್ಲಿ ಸಾವಿರಾರು ವೆಹಿಕಲ್ಗಳು ಪಾರ್ಕಿಂಗ್ ಮಾಡಿಬಿಟ್ಟು ಪಬ್ಲಿಕ್ಸ್ಗೆ ಭಾಳ ತೊಂದರೆ ಆಗುತ್ತೆ. ಅದರಿಂದ ಇದನ್ನು ಅದೇ ಥರ ರಿಟೈನ್ ಮಾಡ್ಕೊಂಬಿಟ್ಟು ಈ ಮಾಲ್ ಕಟ್ಟೋದ BDA ಆಫೀಸ್ನವರು ಇದನ್ನೇ ಒಂದು ಸ್ವಲ್ಪ ಡೆವಲಪ್ ಮಾಡಿಬಿಟ್ಟು ಬೇರೆ ರೀತಿ ಅವರು ಇನ್ಕಮ್ ಬರೋಂಗೆ ಮಾಡ್ಕೋಬೇಕು ಹೊರತು ಅದನ್ನು ಬೇರೆಯವ್ರಿಗೆ ಇದು ಮಾಡೋದ್ರಿಂದ ಭಾಳ ತೊಂದರೆ ಆಗುತ್ತೆ. ಅಲ್ಲಿ ಈ ಮಾಲ್ ಮಾಡೋದ್ರಿಂದ ಒಬ್ಬ ಮನುಷ್ಯ ಡೆವಲಪ್ ಆಗ್ತೇ ಹೊರತು ಇಲ್ಲಿ ಸಾವಿರಾರು ಜನ ತೊಂದರೆ ಆಗುತ್ತೆ. ಸಾವಿರಾರು ಜನ ತೊಂದರೆ ಆಗಿ ಮಾಡೋದಕ್ಕಿಂತ ಒಬ್ಬ ವ್ಯಕ್ತಿಯ ಬೆಳೆಸೋದು ಭಾಳ ಕಷ್ಟ. ಅದರಿಂದ ಇದನ್ನು ಆದಷ್ಟು ಈ ಮಾಲ್ ಕಟ್ಟೋದಕ್ಕಿಂತ BDA ಕಾಂಪ್ಲೆಕ್ಸ್ನ ಉಳಿಸ್ಕೊಳ್ಳೋದು. ಇಂದಿರಾನಗರ ವಾಣಿಜ್ಯ ಸಂಕೀರ್ಣವನ್ನು ಮೆವ್ರಿಕ್ ಹೋಲ್ಡಿಂಗ್ಸ್ ಇನ್ವೆಸ್ಟ್ಮೆಂಟ್ ಸಂಸ್ಥೆಗೆ ಗುತ್ತಿಗೆ ನೀಡಲಾಗಿದೆ. ಕೋರಮಂಗಲ HSR ಬಡಾವಣೆ, RT ನಗರ, ಆಸ್ಟಿನ್ ಟೌನ್, ಸದಾಶಿವನಗರ ಮತ್ತು ವಿಜಯನಗರ BDA ವಾಣಿಜ್ಯ ಸಂಕೀರ್ಣಗಳನ್ನು M4 ಡೆವಲಪರ್ಸ್ ಸಂಸ್ಥೆಗೆ PPP ಸಹಭಾಗಿತ್ವದಲ್ಲಿ ಮರು ನಿರ್ಮಿಸಲು ಗುತ್ತಿಗೆ ನೀಡಲಾಗಿದೆ. ಈ ಸಂಸ್ಥೆಗಳು ಸದ್ಯ ಇರುವ ಕಟ್ಟಡವನ್ನು ಕೆಡವಿ ಹಾಕಿ ಇದೇ ಜಾಗದಲ್ಲಿ ಬಹುಮಹಡಿ ವಾಣಿಜ್ಯ ಸಂಕೀರ್ಣಗಳನ್ನು ನಿರ್ಮಾಣ ಮಾಡಲಿದ್ದಾರೆ. ಇದರಿಂದ ಇಲ್ಲಿರುವ ವ್ಯಾಪಾರಿಗಳು ಬೀದಿಗೆ ಬರುವಂತಾಗಲಿದೆ ಅಂತ BDA ಉಳಿಸಿ ಹೋರಾಟ ಸಮಿತಿಯ ಮುಖಂಡರು ತಿಳಿಸಿದ್ದಾರೆ. ಈ HSR BDA ಕಾಂಪ್ಲೆಕ್ಸು 20 ವರ್ಷ ಆಗಿದೆ ಕಟ್ಟಿ, ಇನ್ನೂ ಮುಕ್ಕಾಲು ಭಾಗ ಅಂಗಡಿಗಳ ಆಕ್ಷನ್ನೇ ಬಿಟ್ಟಿಲ್ಲ.
ಈಗ ಈ ಎಲ್ಲದಕ್ಕಿಂತ ಜಾಸ್ತಿ ರೆವಿನ್ಯೂ ಬರ್ತಾ ಇರೋದು HSR BDA ಕಾಂಪ್ಲೆಕ್ಸ್ ವತಿಯಿಂದ. ಇಲ್ಲಿ ಸಾಕಷ್ಟು ಪೌರ ಕಾರ್ಮಿಕರಿದ್ದಾರೆ, ಅಂಗಡಿಗಳು ಮಾಲೀಕರಿದ್ದಾರೆ, ಅವರು ವ್ಯಾಪಾರ ಮಾಡ್ತಾಯಿದ್ದಾರೆ. ಈಗ ಅವರ ಪರಿಸ್ಥಿತಿ ಎಲ್ಲ ಬೀದಿಗೆ ಬರ್ತಾಯಿದೆ. ಪರಿಸ್ಥಿತಿ ಬೀದಿಗೆ ಬರೋದಕ್ಕಿಂತ ಮುಖ್ಯವಾಗಿ ಇದನ್ನು ಸರ್ಕಾರನೇ ಇರೋ ಅಂಗಡಿಗಳು ಆಕ್ಷನ್ ಮಾಡಿ ಅಭಿವೃದ್ಧಿ ಮಾಡಿದ್ರೆ ಎಲ್ಲದಕ್ಕಿಂತ ಜಾಸ್ತಿ BDA ಕಾಂಪ್ಲೆಕ್ಸ್ಗಳಲ್ಲಿ HSR BDA ಕಾಂಪ್ಲೆಕ್ಸ್ಗಳಲ್ಲಿ ರೆವಿನ್ಯೂ ಬರ್ತಾ ಇರೋದು. ಅದು ಇತ್ತೀಚೆಗಷ್ಟೇ ಪೇಪರ್ಗಳಲ್ಲೆಲ್ಲ ಬಂತು HSR ಒಳ್ಳೆ ರೆವಿನ್ಯೂ ಇದೆ ಅಂತ. ದಯಮಾಡಿ ಯಾವುದೇ ಕಾರಣಕ್ಕೂ ಈ ಖಾಸಗಿ ಕಂಪ್ನಿಗಳು ಕೊಡೋದನ್ನು ರದ್ದು ಮಾಡಬೇಕು. ಇಲ್ಲಿ ಜನರ ಬದುಕನ್ನು ಬೀದಿ ಪಾಲು ಮಾಡೋದು ಬೇಡ ಅಂತ ನಾನು ಭಾಳ ದುಃಖದಿಂದ ನಾನು ಹೇಳ್ಕೊಳ್ಳೋವಂಥ ಸಂಗತಿ ಇದು. ಸರ್ಕಾರಕ್ಕೆ ಯಾವುದೇ ಕಾರಣಕ್ಕೂ ಪ್ರೈವೇಟೈಸೇಜ್ ಮಾಡೋದು ಬೇಡ, ಖಾಸಗಿಯವ್ರಿಗೆ ಕೊಡೋದು ಬೇಡ. ಹಾಗೇನಾದರೂ ಮಾಡೋಂಗಿದ್ರೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರನೇ ಅಭಿವೃದ್ಧಿ ಮಾಡಲಿ, ಜನಗಳಿಗೆ ಒಳ್ಳೇದು ಮಾಡಲಿ. ಇಲ್ಲಿ ಸಾಕಷ್ಟು ಕುಂದುಕೊರತೆಗಳಿದೆ. BDA ಕಾಂಪ್ಲೆಕ್ಸಲ್ಲಿ ತುಂಬ ಕುಂದುಕೊರತೆ ಇದೆ. ಇತ್ತೀಚಿನ ದಿನಗಳಲ್ಲಿ ನೀವೇನು ಕಾಂಪ್ಲೆಕ್ಸ್ ಡೆಮಾಲೇಷನ್ ಅಂತ ಹೇಳ್ಬಿಟ್ಟು ನೀವು ಹೋಗಿದ್ದೀರೋ ಅಲ್ಲಿಂದ ಭಾಳ ಮೇಂಟೆನೆನ್ಸ್ ಜೀರೋ ಆಗಿದೆ. ಯಾವುದೇ ಕಾರಣಕ್ಕೂ ಜೀರೋ ಮೇಂಟೆನೆನ್ಸು, ಯಾವುದೇ ಕಾರಣಕ್ಕೇನು ಮೇಂಟೆನೆನ್ಸ್ ಮಾಡ್ತಿಲ್ಲ. ಯಾವ ಕಡೆ ನೀರು ಆ ಕಡೆ ಹರಿದು ಹೋಗ್ತಿದೆ. ಕಸ ಯಾವುದೇ ಕಾರಣಕ್ಕೂ ಕಸ ಗುಡಿಸಲ್ಲ. ನಾವು ದುಡ್ಡು ಕೊಟ್ಟು ನಾವು ಇರೋ ಜಾಗ ಸ್ವಚ್ಛವಾಗಿ ಇಟ್ಕೋಬೇಕಂತ ಹೇಳ್ಬಿಟ್ಟು ನಾವು ಪ್ರಯತ್ನ ಮಾಡಿ ನಾವು ದುಡ್ಡು ಕೊಟ್ಟು ನಾವು ಕ್ಲೀನ್ ಮಾಡಿಸ್ತಾ ಇದ್ದೀವಿ. ಸುತ್ತ ಎಷ್ಟು ಚೆನ್ನಾಗಿರೋ ದೊಡ್ಡ ಮರಗಳಿದೆ, ಎಷ್ಟು ಪರಿಸರ ಹಾಳಾಗುತ್ತೆ, ಅದರಿಂದ ಎಷ್ಟು ಜನರಿಗೆ ಅನನುಕೂಲ ಆಗುತ್ತೆ. ಈ ಮರಗಳನ್ನ ಕಡಿಯೋದ್ರಿಂದ ನಮ್ಮ ಮನೆ ಮಕ್ಕಳನ್ನೇ ಕಡ್ದಂಗೆ ಆಗುತ್ತೆ. ಅಷ್ಟು ಹೊಟ್ಟೆ ಉರಿಯುತ್ತೆ ನಮಗೆ. ಸಾಕಷ್ಟು ಜನ ಬೀದಿಗೆ ಬಂದುಬಿಡ್ತಾರೆ. ಅದಕ್ಕೆ ಅವಕಾಶ ದಯಮಾಡಿ ಮಾಡಿಕೊಡ್ಬೇಡಿ. ನಿಮ್ಮನ್ನು ನಾನು ಹಂಬಲ್ ರಿಕ್ವೆಸ್ಟ್ ಆಗಿ ಕೇಳ್ಕೊತೀನಿ, BDA ಕಾಂಪ್ಲೆಕ್ಸನ್ನ ಕೈ ಬಿಡಿ ದಯವಿಟ್ಟು. ನೀವೇ ಅಭಿವೃದ್ಧಿ ಮಾಡಿ. ನೂರಾರು ಜನಕ್ಕೆ ಬೀದಿಗೆ ಬರೋದನ್ನು ತಡೆಯೋಕ್ಕೆ ನೀವು ಮನಸ್ಸು ಮಾಡಬೇಕೇ ವಿನ ಇದನ್ನು ಮಾರ್ಕೊಳ್ಳೋದಕ್ಕೆ ಯಾವುದೇ ಥರದ ಹಕ್ಕು ನಿಮಗಿಲ್ಲ. ದಯಮಾಡಿ ಇದನ್ನು ಇಲ್ಲಿಗೆ ಕೈ ಬಿಡಬೇಕು ಅಂತ ನಾವು ಮನವಿ ಮಾಡ್ತಾಯಿದ್ದೀವಿ. ಇತ್ತೀಚೆಗೆ ಒಂದು 6 ತಿಂಗಳ ಹಿಂದೆ ಕಾಂಕ್ರೀಟ್ ಹಾಕಿದ್ರು ಹೊಸ್ದಾಗಿ ಮೇಲ್ಗಡೆ ಪೂರ್ತಿ BDA ಕಾಂಪ್ಲೆಕ್ಸ್ಗೆ 3 ರಿಂದ 4 ಕೋಟಿ ರೂಪಾಯಿ ಖರ್ಚು ಮಾಡಿ ಕಾಂಕ್ರೀಟ್ ಹಾಕಿದ್ರು. ಆ ದುಡ್ಡು ಯಾರ್ದು? ಪಬ್ಲಿಕ್ ದುಡ್ಡು ಅಲ್ವರ? ಅವ್ರ ಸ್ವಂತ ಮನೆಯಿಂದ ತಂದು ಹಾಕಿದ ದುಡ್ಡ? 4-5 ಕೋಟಿ ರೂಪಾಯಿ ಅಂದರೆ ಸಾಮಾನ್ಯನಾ? ಒಬ್ಬ ಬಡ ಜೀವಿಗೆ 100 ರೂಪಾಯಿ ಇದ್ದರೆ ಅವನು ಪೂರ್ತಿ ದಿನ ಜೀವನ ಮಾಡೋವಂಥ ಸಂದರ್ಭದಲ್ಲಿ ನೀವು 4-5 ಕೋಟಿ ರೂಪಾಯಿ ಖರ್ಚು ಮಾಡಿ ಇತ್ತೀಚೆಗೆ ಹಾಕಿದ್ದು 6 ತಿಂಗಳಿಂದ ಹಾಕಿದ್ದು ಕಾಂಕ್ರೀಟ್ ಇದು. ಒಂದು ಸುತ್ತು ನೋಡಿ ಎಷ್ಟು ಅದ್ಭುತವಾದ ಒಂದು ಪರಿಸರ ಇದೆ, ಎಷ್ಟು ಅದ್ಭುತವಾದ ಮರಗಳಿದ್ದಾವೆ. ಆ ಮರಗಳನ್ನ ನಾವು ಮುದ್ದಾಗಿ ನಾವು ಏನು ವಯಸ್ಸಾದ ಕಾಲದಲ್ಲಿ ನಮ್ಮ ಮನೆ ತಂದೆ ತಾಯಿ ನೋಡ್ಕೊಳ್ತೀವೋ ಆ ಲೆಕ್ಕದಲ್ಲಿ ಆ ಮರಗಳನ್ನ ನಾವು ಕಾಪಾಡಬೇಕು. ಅದು ಆ ಪರಿಸರದಿಂದ ನಾವು ಇಲ್ಲಿ ಜೀವನ ಮಾಡ್ತಾಯಿದ್ದೀವಿ, ಬದುಕ್ತಾ ಇದ್ದೀವಿ. ದಯಮಾಡಿ ಯಾವುದೇ ಕಾರಣಕ್ಕೂ ಈ ಒಂದು BDA ಕಾಂಪ್ಲೆಕ್ಸ್ಗಳನ್ನ ಉಳಿಸ್ಕೊಳ್ಳೇಬೇಕಾಗಿ ನಮ್ಮ ಸಂಪೂರ್ಣವಾದ ಅಗತ್ಯ ಇದೆ. DK ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳಾದ ನಂತರ ಬೆಂಗಳೂರು ಸಿಟಿಯ ಅಭಿವೃದ್ಧಿಯ ಇನ್ಚಾರ್ಜ್ ಮಿನಿಸ್ಟ್ರಾಗಿ ಬಂದ ನಂತರ ಅದನ್ನು ಭಾಳ ಶೀಘ್ರದಲ್ಲಿ ಮಾರಾಟಕ್ಕಿಟ್ಟಿದ್ದಾರೆ. ಅಂದರೆ ಇವತ್ತು ನಾವು ತಿಳ್ಕೋಬೇಕಾಗಿರೋದೇನು, BDA ಕಾಂಪ್ಲೆಕ್ಸ್ಗಳನ್ನು ಪ್ರಾರಂಭ ಮಾಡುವಂಥ ಸಂದರ್ಭಗಳಲ್ಲಿ ಯಾವ ಉದ್ದೇಶಗಳನ್ನು ಅದರಲ್ಲಿ ಬಳಸ್ಬೋದು, ಯಾವ ಕಚೇರಿಗಳನ್ನು ಅದರಲ್ಲಿ ಮಾಡ್ಕೋಬೋದು, ಯಾವ್ಯಾವ ಬಿಸ್ನೆಸ್ಸಿಗಾಗಿ ಆ ಜಾಗವನ್ನು ಕೊಡ್ಬೋದು ಅಂಥದ್ದು ಕೂಡ ಆವತ್ತಿನ ಸಮಯದಲ್ಲಿ ತೀರ್ಮಾನಗಳನ್ನು ತೆಗೆದುಕೊಂಡಿತು. ಇವತ್ತು ರಾಜ್ಯ ಸರ್ಕಾರದಲ್ಲಿ ಭಾಳಷ್ಟು ದೊಡ್ಡ ಮಟ್ಟದಲ್ಲಿ ಅಧಿಕಾರವನ್ನು ಹಿಡಿದಿರುವಂಥ DK ಶಿವಕುಮಾರ್ ಅವರು ಏನು ಹೇಳಿದ್ರೇನೂ ಕೂಡ ಸರ್ಕಾರವನ್ನು ಪಾಲಿಸಬೇಕು ಅಂತ ಒಂದು ಕಂಡೀಷನ್ಗಳನ್ನು ಹಾಕ್ಕೊಂಡು ಇವತ್ತು ಬೆಂಗಳೂರು ಸಿಟಿಯ ಬೆಲೆ ಬಾಳುವಂಥ ಜಾಗಗಳನ್ನು ಮಾರಾಟಕ್ಕಿಟ್ಟಿದ್ದಾರೆ, ಸರ್ಕಾರಿ ಜಾಗಗಳನ್ನು. ರಾಜ್ಯ ಸರ್ಕಾರದ ಆಸ್ತಿಗಳನ್ನ ಖಾಸಗಿಯವರು ಕೊಡೋದಕ್ಕೆ ಎಲ್ಲ ತೀರ್ಮಾನಗಳನ್ನ ಮಾಡಿಕೊಂಡಿದೆ. ಅದಕ್ಕಾಗಿ ಅದನ್ನು ಇವರು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂತ, ನಗದೀಕರಣ ಅಂತ ಕರೀತಾ ಇದ್ದಾರೆ. ಈಗ ಬೆಂಗಳೂರಿನಲ್ಲಿರ್ತಕ್ಕಂಥ ಪಬ್ಲಿಕ್ ಪ್ರಾಪರ್ಟಿಗಳೇನಿದ್ವೋ ಅವುಗಳನ್ನ ಖಾಸಗಿಯವರು ಕೊಡೋದಕ್ಕೆ ಪ್ರಕ್ರಿಯೆಗಳು ನಡೆದಿದ್ದಾವೆ. ಅದರಲ್ಲಿ ಮೊದಲನೇದಾಗಿ ಈಗ BDA ಕಾಂಪ್ಲೆಕ್ಸ್ಗಳನ್ನ ಅವರು 2 ಖಾಸಗಿ ಕಂಪ್ನಿ ಕೊಟ್ಟಿದ್ದಾರೆ. ಇದ್ರ ವಿರುದ್ಧ ಬೆಂಗಳೂರಿನ ಬೇರೆ ಬೇರೆ ಸಂಘಟನೆಗಳು, ರಾಜಕೀಯ ಪಕ್ಷಗಳು ಸೇರಿಕೊಂಡು ಇದನ್ನು ವಿರೋಧ ಮಾಡಬೇಕು ಅಂಥೇಳಿ 12ನೇ ತಾರೀಕು ಫ್ರೀಡಮ್ ಪಾರ್ಕಲ್ಲಿ, ಅಂದರೆ ನಾಳೆ
ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. ಈ ಪ್ರತಿಭಟನೆಗೆ ಜನ ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತೇಳಿ ನಾವು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಈ ಖಾಸಗೀಕರಣದ ಪ್ರಕ್ರಿಯೆ ಇಲ್ಲಿಗೆ ನಿಲ್ಲೋದಿಲ್ಲ. ಈಗಾಗಲೇ 3667 ಎಕರೆ ಜಮೀನನ್ನು ಜಿಂದಾಲ್ ಕಂಪ್ನಿಗೆ ಕೇವಲ 20 ಕೋಟಿ ರೂಪಾಯಿಗೆ ಸರ್ಕಾರ ಆಗೋಗಿದೆ. ಅದ್ರ ಜೊತೆಗೆ ಪಿ ಕೃಷ್ಣನ್ ಅನ್ನುವಂಥವ್ರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಕೂಡ ರಚನೆ ಮಾಡಿ ರಾಜ್ಯದ ಸರ್ಕಾರಿ ಆಸ್ತಿಗಳನ್ನ ಯಾವ ರೀತಿಯಲ್ಲಿ ಮಾರಾಟ ಮಾಡ್ಬೋದು ಅನ್ನೋಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೀವೊಂದು ವರದಿ ಕೊಡಬೇಕು ಅಂಥೇಳಿ ಆ ಕಮಿಟಿಯನ್ನು ರಚನೆ ಮಾಡಿದ್ದಾರೆ. ಅಂದರೆ ಈ ಖಾಸಗೀಕರಣ ಪ್ರಕ್ರಿಯೆ ಅನ್ನುವಂಥದ್ದು ಬರೀ ಬಿ ಡಿ ಎ ಕಾಂಪ್ಲೆಕ್ಸಿಗೆ ನಿಲ್ಲೋದಿಲ್ಲ, ಮತ್ತು 7 ಬಿ ಡಿ ಎ ಕಾಂಪ್ಲೆಕ್ಸ್ಗಳಿಗೂ ಕೂಡ ನಿಲ್ಲೋದಿಲ್ಲ. ಉಳಿದ ಎಲ್ಲ ಬಿ ಡಿ ಎ ಕಾಂಪ್ಲೆಕ್ಸ್ಗಳು ಮುಂದೆ ಕೂಡ ಯೋಜನೆ ಇದೆ ಅಂತೇಳಿ ಅದರ ಅರ್ಥ. ಹೀಗಾಗಿ ಸರ್ಕಾರ ಈ ರೀತಿಯಲ್ಲಿ ಸಾರ್ವಜನಿಕರ ಆಸ್ತಿಗಳನ್ನ, ಜನರ ಆಸ್ತಿಗಳನ್ನ ಈ ರೀತಿಯಲ್ಲಿ ಖಾಸಗಿ ಕಂಪ್ನಿಗಳಿಗೆ ಕೊಡ್ತಕ್ಕಂಥದ್ದನ್ನು ಯಾವ ಕಾರಣಕ್ಕೂ ಒಪ್ಪಕ್ಕಾಗೋದಿಲ್ಲ. ಕೇಂದ್ರ ಸರ್ಕಾರನೂ ಅದೇ ಮಾಡ್ತಾಯಿದೆ, ರಾಜ್ಯ ಸರ್ಕಾರ ಅದೇ ಮಾಡ್ತಾಯಿದೆ. ಎರಡೂ ಕಡೆ ಬೇರೆ ಬೇರೆ ಪಕ್ಷಗಳಿದ್ದರೂ ನೀತಿಗಳು ಒಂದೇ ಅನ್ನುವಂಥದ್ದು ಇದನ್ನು ಹೇಳುತ್ತೆ. ಆದ್ದರಿಂದಾಗಿ ನಾಳೆ 12ನೇ ತಾರೀಕು ಫ್ರೀಡಮ್ ಪಾರ್ಕಲ್ಲಿ ನಡೀತಕ್ಕಂಥ ಈ ಪ್ರತಿಭಟನೆಗೆ ಜನ ಭಾಗವಹಿಸಬೇಕು ಈ ಹಿನ್ನೆಲೆಯಲ್ಲಿ ಅಂತ ನಾವು ಕೋರ್ಕೊಳ್ತಾ ಇದ್ದೀವಿ. ಈ ಪ್ರತಿಭಟನೆಗೆ ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷ CPIM, ಆಮ್ ಆದ್ಮಿ ಪಕ್ಷ ಬೆಂಬಲವನ್ನು ಕೊಟ್ಟಿದ್ದಾವೆ. ಅವರ ಸಾವಿರಾರು ಜನ ಸದಸ್ಯರು, ಕಾರ್ಯಕರ್ತರು ಭಾಗವಹಿಸ್ತಾ ಇದ್ದಾರೆ. ಇದ್ರ ಜೊತೆಗೆ ಈ ಬಿ ಡಿ ಎ ಕಾಂಪ್ಲೆಕ್ಸ್ಗಳ ಸುತ್ತಮುತ್ತ ಇರತಕ್ಕಂಥ ನಿವಾಸಿಗಳ ಸಂಘಗಳೇನಿದ್ದಾವೆ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ. ಸಾಮಾಜಿಕ ಸಂಘಟನೆಗಳು, ದಲಿತ ಸಂಘಟನೆಗಳು, ಕನ್ನಡ ಸಂಘಟನೆಗಳು, ಈ ರೀತಿಯಲ್ಲಿ ಬೇರೆ ಬೇರೆ ವಿಭಾಗದ ಜನ ಸರ್ಕಾರದ ಈ ನೀತಿ ಸರಿಯಲ್ಲ ಅಂಥೇಳಿ ಈ ಹೋರಾಟಕ್ಕೆ ಕೈ ಜೋಡಿಸ್ತಾ ಇದ್ದಾರೆ. ಆದ್ದರಿಂದ ಸರ್ಕಾರ ಈ ತೀರ್ಮಾನ ಏನಿದೆ ಅದನ್ನು ವಾಪಸ್ ತಗೋಬೇಕು. ಜನರಿಗೆ ಬೇಡವಾದಂಥ ತೀರ್ಮಾನಗಳನ್ನ ಸರ್ಕಾರ ಮಾಡ್ತಕ್ಕಂಥದ್ದು ಸರಿಯಲ್ಲ. ಆ ಕಾರಣಕ್ಕಾಗಿ ನಾಳೆ ನಡೀತಕ್ಕಂಥ ಈ ಹೋರಾಟ ಏನಿದೆಯೋ ಅತ್ಯಂತ ಹೆಚ್ಚು ಮಹತ್ವವನ್ನು ಪಡ್ಕೊಂಡಿದೆ. ಭಾಳ ಮುಖ್ಯವಾಗಿ ಲೋಕಾಯುಕ್ತ ನ್ಯಾಯಮೂರ್ತಿಗಳಾಗಿ ಇಡೀ ರಾಜ್ಯದಲ್ಲಿ ಭಾರಿ ದೊಡ್ಡ ಹೆಸರು ಮಾಡಿದಂಥ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವರು ಭಾಗವಹಿಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಈ ಗಣಿಗಾರಿಕೆ ವಿರುದ್ಧ ಭಾರಿ ದೊಡ್ಡ ಹೋರಾಟವನ್ನು ನಡೆಸಿದಂಥ SR ಹಿರೇಮಠ್ ಅವರು ಭಾಗವಹಿಸ್ತಾ ಇದ್ದಾರೆ. ಆಮ್ ಆದ್ಮಿ ಪಕ್ಷದ ಮುಖ್ಯಮಂತ್ರಿ ಚಂದ್ರು ಅವರು ಭಾಗವಹಿಸ್ತಾ ಇದ್ದಾರೆ. CPM ಪಕ್ಷದವನ್ನು ಪ್ರತಿನಿಧಿಸಿ ಡಾಕ್ಟರ್ K ಪ್ರಕಾಶ್ ಅವರು, ಹೀಗೆ ಅನೇಕ ಜನ ಬೇರೆ ಬೇರೆ ಥರದ ಗಣ್ಯರು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತಾಡಲಿಕ್ಕಿದ್ದಾರೆ. ಆದ್ದರಿಂದಾಗಿ ಬೆಂಗಳೂರಿನ ನಾಗರಿಕರಲ್ಲಿ ನಾವು ವಿನಂತಿ ಮಾಡ್ತಾ ಇದ್ದೀವಿ, ಎಲ್ಲ ಜನರು ಸೇರಿ ಒಟ್ಟಿಗೆ ನಡೆಸ್ತಾ ಇರತಕ್ಕಂಥ ಈ ಹೋರಾಟಕ್ಕೆ ಜನ ಬೆಂಬಲವನ್ನು ನೀಡಬೇಕು. ಫ್ರೀಡಮ್ ಪಾರ್ಕಿಗೆ ಬಂದು ಈ ಹೋರಾಟವನ್ನು ಯಶಸ್ವಿ ಮಾಡಬೇಕು ಅಂತ ವಿನಂತಿ ಮಾಡ್ತಾ ಇದ್ದೀವಿ. ಈ 7 ವಾಣಿಜ್ಯ ಸಂಕೀರ್ಣಗಳು ಆಯಕಟ್ಟಿನ ಜಾಗದಲ್ಲಿದ್ದು ಇವುಗಳ ವಿಸ್ತೀರ್ಣ 12 ಎಕರೆ ಇದೆ. ಈ ಜಮೀನುಗಳ ಒಟ್ಟು ಮೌಲ್ಯ ಸುಮಾರು 20,000 ಕೋಟಿ ಇದೆ. ಈ ಸಾರ್ವಜನಿಕ ಆಸ್ತಿಯನ್ನ ಖಾಸಗಿ ಸಂಸ್ಥೆಗಳಿಗೆ ನೀಡಿ ಸಾರ್ವಜನಿಕ ವ್ಯವಸ್ಥೆಯನ್ನ ದುರ್ಬಲಪಡಿಸ್ತಾ ಇರೋದು ಸರಿಯಾದ ಕ್ರಮ ಅಲ್ಲ ಎಂಬುದನ್ನು ರಾಜ್ಯ ಸರ್ಕಾರ ಅರಿಯಬೇಕಿದೆ.